ಸ್ಯಾಂಡಲ್ವುಡ್ನ ತುಪ್ಪದ ಬೆಡಗಿ ರಾಗಿಣಿ ಅವರು ಚಿತ್ರರಂಗಕ್ಕೆ ಕಾಲಿಟ್ಟು 15 ವರ್ಷ ಕಂಪ್ಲೀಟ್ ಆಗಿದ್ದಾರೆ. ಸದ್ಯಕ್ಕೆ ಆ ಸಂಭ್ರಮದಲ್ಲಿ ರಾಗಿಣಿ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟು 15 ವರ್ಷ, ಸಾಕಷ್ಟು ಏಳು ಬೀಳುಗಳನ್ನ ನೋಡಿದ್ದೀರಾ. ಕಲ್ತಿದ್ದೇನು ಇಂಡಸ್ಟ್ರಿಯಿಂದ? ಕಲ್ತಿದ್ದು ತುಂಬಾನೇ ಇದೆ. ಎವ್ರಿ ಡೇ ಇಸ್ ಅ ಲರ್ನಿಂಗ್ ಲೆಸನ್. ಪ್ರತಿಯೊಬ್ರು ಆರ್ಟಿಸ್ಟ್ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಎಲ್ಲರೂ ಹತ್ರ ಸಾಕಷ್ಟು ಕಲಿಯೋದಂತ ಇದ್ದೇ ಇರುತ್ತೆ. ಆ್ಯಂಡ್ ಎವ್ರಿ ಡೇಸ್ ಅನ್ ಎಕ್ಸ್ಪೀರಿಯನ್ಸ್. ಯು ಜಸ್ಟ್ ಹ್ಯಾವ್ ಟು, ನನ್ನ ಪ್ರಕಾರ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷ ಇರಬೇಕು ಅಂದರೆ ಕನ್ಸಿಸ್ಟೆನ್ಸಿ ಇರಬೇಕು. ಇಟ್ಸ್ ನಾಟ್ ಅಬೌಟ್ ದ ಗುಡ್ ಆರ್ ದ ಬ್ಯಾಡ್, ಇಟ್ಸ್ ಜಸ್ಟ್ ಮೇಂಟೈನಿಂಗ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಡೂಯಿಂಗ್ ವರ್ಕ್ ಮಾಡ್ತಾ ಇರಬೇಕು ಅಂತ. ಸೊ ನಿಮ್ಮ ಒಂದು ಚಾಪ್ಟರ್ ನೋಡಿದ್ರೆ ಸಾಕಷ್ಟು ಕಷ್ಟಗಳನ್ನ ಎದುರಿಸಿ ಈಗ ಸೆಕೆಂಡ್ ಚಾಪ್ಟರ್ ನೀವು ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಈ ಸಂದರ್ಭದಲ್ಲಿ ಇಂಡಸ್ಟ್ರಿಯನ್ನ ಯಾವ ತರ ಎದುರು ನೋಡ್ತೀರಾ? ಅಂದ್ರೆ ಕ್ಯಾರೆಕ್ಟರ್ಗಳಾಗಿರ್ಬೋದು, ಪಾತ್ರಗಳನ್ನು ಯಾವ ತರ ಮಾಡ್ಕೋಬೇಕು ಅಂತ ಪ್ಲಾನಿಂಗ್ ಮಾಡ್ಕೊಂತಿದ್ದೀರಾ ಅಂತ? ಐ ನೆವರ್ ಪ್ಲಾನ್. ನನ್ನ ಲೈಫಲ್ಲಿ ನಾನು ಯಾವತ್ತೂ ಏನೂ ಪ್ಲಾನ್ ಮಾಡಿಲ್ಲ. ಐವ್ ಸೀನ್ ವೆರಿ ಗುಡ್ ಡೇಸ್, ಸಕ್ಸಸ್ಸಸ್, ಐವ್ ಸೀನ್ ಫೇಲ್ಯೂರ್ಸ್, ಐವ್ ಸೀನ್ ಗುಡ್ ಡೇಸ್, ಬ್ಯಾಡ್ ಡೇಸ್. ಬಟ್ ಒಂದೇನಂದರೆ ಯು ಶುಡ್ ನೆವರ್ ಗಿವ್ ಅಪ್ ಅಂತ ನಾನು ನಿಮ್ಗೆ ಹೇಳ್ದಲ್ವಾ. ಆ್ಯಂಡ್ ಕಮ್ಮಿಂಗ್ ಇಯರ್ಸ್, ನಾನು 15 years ಕಂಪ್ಲೀಟ್ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಇರ್ತೀನಿ ಇಲ್ಲ ಅಂತ ಯಾವತ್ತೂ ಗೊತ್ತಿರಲಿಲ್ಲ. ಸೊ ಇಟ್ ವಾಸ್ ನೆವರ್ ಪ್ಲಾನ್. ವಾಟ್ ದ ನೆಕ್ಸ್ಟ್ ಈಸ್ ಗೋಯಿಂಗ್ ಟು ಬಿ ಜಸ್ಟ್ ಎಂಟರ್ಟೈನಿಂಗ್ ಆಡಿಯನ್ಸಸ್ ಆ್ಯಂಡ್ ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದೀನಿ. ಎಲ್ಲ ಭಾಷೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ದ ಫೋಕಸ್ ಇಸ್ ಟು ಎಂಟರ್ಟೈನ್ ಮೈ ಫ್ಯಾನ್ಸ್ ಅಂಡ್ ಆಡಿಯನ್ಸಸ್ ಅಷ್ಟೇ. 15 ವರ್ಷದ ಜರ್ನಿಯಲ್ಲಿ ಸಾಕಷ್ಟು ಸ್ಟಾರ್ಗಳ ಜೊತೆ ನೀವು ಸ್ಕ್ರೀನ್ ಶೇರ್ ಮಾಡಿದ್ದೀರಾ. ಸುದೀಪ್ ಆಗಿರ್ಬೋದು, ಶಿವಣ್ಣ ಆಗಿರ್ಬೋದು, ಉಪ್ಪಿ ಸರ್ ಆಗಿರ್ಬೋದು, ನೀವೇ ಹೇಳಿದಂತೆ ಸಾಕಷ್ಟು ಜನರ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವರು. ಈ ಸ್ಟಾರ್ ವಾರ್ ಅನ್ನುವಂಥದ್ದು ನೀವೇ ಹೇಳಿದಂಗೆ ತಲತಲಾಂತರದಿಂದ ಬಂದಿರುವಂಥದ್ದು, ಸದ್ಯಕ್ಕೆ ನಡೀತಾ ಇರುವಂಥ ಡೆವಲಪ್ಮೆಂಟ್ ಬಗ್ಗೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದ್ರೆ ನಾನು ವೃಷಭ ಪ್ರಮೋಟ್ ಮಾಡೋದ್ರಲ್ಲಿ ಎಷ್ಟು ಬ್ಯುಸಿ ಇದ್ದೀನಿ. ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ, 5 languages ಅಲ್ಲಿ ರಿಲೀಸ್ ಆಗ್ತಿದೆ. ಐ ರಿಯಲಿ ಡೋಂಟ್ ನೋ ವಾಟ್ ಈಸ್ ಗೋಯಿಂಗ್ ಆನ್. ಬಟ್ ಐ ಟೆಲ್ ಯು ವಾಟ್, ಪ್ರತಿಯೊಬ್ಬರು ಆಕ್ಟರ್ಸ್ದು ಅವ್ರದ್ದು ಸ್ಟ್ರೆಂತ್ ಇರೋದು ಅವ್ರ ಫ್ಯಾನ್ಸ್ ಅಲ್ವಾ. ಸೊ ಐ ಆಮ್ ಶೋರ್ ದೇ ಆರ್ ಆಲ್ ಸಪೋರ್ಟಿಂಗ್ ದೇರ್ ಓನ್ ಆಕ್ಟರ್ಸ್. ಅಂಡ್ ನನಗೆ ಇಶ್ಯೂ ಬಗ್ಗೆ ನಿಜವಾಗ್ಲೂ ಏನು ಇಶ್ಯೂ ಇದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಬಟ್ ನಾನು ಒಂದೇನು ಹೇಳ್ತೀನಿ ಅಂದ್ರೆ, ಪ್ರತಿಯೊಬ್ಬರು ಆಕ್ಟರ್ದು ಒಂದು ಫ್ಯಾನ್ ಬೇಸ್ ಅನ್ನೋದಿರುತ್ತೆ. ಅಂಡ್ ದೇ ಆರ್ ಆಲ್ವೇಸ್ ಪ್ರೊಟೆಕ್ಟಿವ್ ಅಬೌಟ್ ದಿ ಆಕ್ಟರ್ಸ್ ದಟ್ ದೇ ಆರ್ ದಟ್ ದೇ ಆರ್ ವಾಚಿಂಗ್ ದ ಫಿಲ್ಮ್ಸ್ ಆಫ್. ಸೊ ಪರ್ಸನಲ್ ಆಗಿ ಏನೋ ಇಲ್ಲ, ಆ ಥರ ಏನೋ ಇರಲ್ಲ. I don't think there is wars. I think that it's just created, ಒಂದು ಹೋಕ್ಸ್ ತರ ಕ್ರಿಯೇಟ್ ಮಾಡಿರೋದು. ದಟ್ ಈ ತರ ಇರುತ್ತೆ, ಇವ್ರ ಜೊತೆ ಜಗಳ ಮಾಡ್ತಿರೋದು. ಐ ಥಿಂಕ್ ಇಟ್ಸ್ ವೆರಿ ಸೂಪರ್ಫಿಷಿಯಲ್ ಅಂಡ್ ಇಟ್ಸ್ ಜಸ್ಟ್ ಬಿನ್ ಕ್ರಿಯೇಟೆಡ್. ಯಾಕಂದ್ರೆ ಫ್ಯಾನ್ಸ್ಗೆ ಏನ್ ಬೇಕಾಗಿರೋದು, ನಮ್ಮ ಆಕ್ಟರ್ಗಳ ಸಿನಿಮಾ ರಿಲೀಸ್ ಆಗಲಿ, ಚೆನ್ನಾಗಿ ಹೋಗ್ಲಿ, ಒಂದು ಒಳ್ಳೆ ರೀತಿಯಲ್ಲಿ ಸಕ್ಸಸ್ ಆಗಲಿ ಅಂತ ಒಂದು ಅಭಿಪ್ರಾಯ ಬಿಟ್ರೆ ಐ ಡೋಂಟ್ ಥಿಂಕ್ ದೇ ಹ್ಯಾವ್ ಎನಿ ಅದರ್ ಇಂಟೆನ್ಷನ್ಸ್. ಅಂದ್ರೆ ಹುಬ್ಬಳ್ಳಿಯಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಸುದೀಪ್ ಅವರೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾರೆ, ನಮ್ಮ ಪಡೆ ಯುದ್ಧಕ್ಕೆ ಸಿದ್ಧ, ನಾವು ಮಾತಿಗೆ ಬದ್ಧ ಅಂತ ಒಂದು ಮಾತನ್ನ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಇದು ಬೇರೆ ಸ್ಟಾರ್ಗಳ ಫ್ಯಾನ್ಸ್ಗಳಿಗೆ ಒಂದಿಷ್ಟು ನೋವಾಗಿದೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತದ್ದು. ಸೊ ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋದಿದ್ರೆ? I don't think it's personal at all. I don't think that people should be making an issue out of it. I'm sure that ಅವರು ಅಷ್ಟು ವರ್ಷ ಆದ್ಮೇಲೆ ಹುಬ್ಳಿಯಲ್ಲಿ ಇವೆಂಟ್ ಮಾಡಿರೋದು, ಹುಬ್ಳಿಯಲ್ಲಿ, ಅಂಡ್ ಹೀಸ್ ಅ ಮಾಸ್ ಹೀರೋ. ಲೈಕ್ ಅವ್ರು ಏನ್ ಮಾತಾಡ್ತಾರೆ ಅದು ಟ್ರೆಂಡ್ ಆಗುತ್ತೆ. ಅವ್ರು ಏನ್ ಮಾತಾಡ್ತಾರೆ ಅದ್ರ there's a statement behind it. But I don't think it's personal at all. I don't think maybe it's been contemplated in another way ಅಂತ ನನಗೆ ಅನ್ಸುತ್ತೆ. ಬಟ್ ನಾನು ನೋಡಿಲ್ಲ, ಸೊ ನನ್ಗೆ ಗೊತ್ತಿಲ್ಲ. ಈಗ ಮೇಜರ್ 2 ಸಿನಿಮಾಗಳು 25ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲೋ ಒಂದ್ ಕಡೆ ಇಂತಹ ಒಂದು ಸೆನ್ಸೇಷನ್ ಸುದ್ದಿಗಳು ಹರಿದಾಡಿದಾಗ ಎಲ್ಲೋ ಒಂದ್ ಕಡೆ ಸಿನಿಮಾಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ನೋ, ತುಂಬಾ ಒಳ್ಳೆ ಸಮಯ, ತುಂಬಾ ಒಳ್ಳೆ ಸಿನಿಮಾಗಳು ರಿಲೀಸ್ ಆಗ್ತಿದೆ. 45 ರಿಲೀಸ್ ಆಗ್ತಿದೆ, ಮಾರ್ಕ್ ರಿಲೀಸ್ ಆಗ್ತಿದೆ. ಸೊ ಬೋತ್ ದ ಫಿಲ್ಮ್ಸ್ ಆರ್ ಫ್ಯಾಂಟಾಸ್ಟಿಕ್ ಫಿಲ್ಮ್ಸ್. ಅದ್ರ ಜೊತೆಗೆ ವೃಷಭ ರಿಲೀಸ್ ಆಗ್ತಿದೆ. ಸೊ ಈ ತರ ಒಂದು ಸಂಭ್ರಮ ಸಮಯದಲ್ಲಿ ಐ ಥಿಂಕ್ ಸೆಲೆಬ್ರೇಷನ್ ಹೊರತು ಏನೂ ಇರಲ್ಲ ನನ್ನ ಪ್ರಕಾರ. ಐ ಡೋಂಟ್ ಥಿಂಕ್ ಎನಿ ಫಿಲ್ಮ್ ವಿಲ್ ಗೆಟ್ ಎಫೆಕ್ಟೆಡ್. ಬೋತ್ ದ ಫಿಲ್ಮ್ಸ್, ಆಲ್ ದ 3 films ವಿಲ್ ಬಿ ಸೂಪರ್ ಹಿಟ್. ಚೆನ್ನಾಗುತ್ತೆ ಎಲ್ರಿಗೂ. ಕೊನೆಯದಾಗಿ, ಮದುವೆ ಯಾವಾಗ ಅನ್ನೋ ಪ್ರಶ್ನೆ ಪದೇ ಪದೇ ಕಾಡ್ತಾ ಇರುತ್ತೆ ನಿಮ್ಮ ನೋಡ್ದಾಗೆಲ್ಲ. ಸೊ ಯಾವಾಗ? ಅಮ್ಮ ತಾಯಿ ಬಿದ್ಬಿಡಿ ನನಗೆ, ನಾನು ಚೆನ್ನಾಗಿದ್ದೀನಿ. ಯಾ, I'm happy. What is the problem? ಅಂದ್ರೆ ಆಗೋ ಯೋಚನೆ ಇಲ್ವಾ? ನೋಡೋಣ. ಓಕೆ, ಕಂಗ್ರಾಚುಲೇಷನ್ಸ್ ಅಂಡ್ ಥ್ಯಾಂಕ್ ಯು. ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಕನ್ನಡದಲ್ಲಿ
ನಾನು 3 ಕನ್ನಡ ಸಿನಿಮಾಗಳು ಮಾಡ್ತಾ ಇದ್ದೀನಿ. ಒಂದು ಸರ್ಕಾರಿ ನ್ಯಾಯ ಬೆಳಿ ಅಂಗಡಿ ಫಿನಿಶ್ ಆಗಿದೆ ಅವಾಗಲೇ. ಸಿಂಧೂರಿ ಅಂತ ಒಂದು ಆಕ್ಷನ್ ಫಿಲ್ಮ್ ಮಾಡ್ತಾ ಇದ್ದೀನಿ. ವಿ ಆರ್ ಡೂಯಿಂಗ್ ರಾಗ್ನಿ IPS 2 and ಐ ಆಮ್ ಡೂಯಿಂಗ್ ಸಮಥಿಂಗ್ ಇನ್ ಹಿಂದಿ and then I'm doing ವೃಷಭ ರಿಲೀಸ್ ಆಗ್ತಿದೆ ಇವಾಗ. ಅದ್ರ ಜೊತೆಗೆ ಒಂದು ತೆಲುಗು and ಒಂದು ತಮಿಳ್ ಮಾಡ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ರಾಗಿಣಿಯವರ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.